ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗುಲಾಬ್ ಜಾಮೂನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಗುಲಾಬ್ ಜಾಮೂನ್ ಅಂದರೆ ಮೋಸ್ಟ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಸಾಫ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಇಲ್ಲಿ ನಾನು MTR ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೊಳ್ಳಿ, ಪರವಾಗಿಲ್ಲ. ನೀರು ಸ್ವಲ್ಪ ಆದಷ್ಟು ಕಮ್ಮಿ ಹಾಕ್ಕೊಳ್ಳಿ, ನೀರು ಜಾಸ್ತಿ ಇಡ್ಸಲ್ಲ. ಇದನ್ನು ನಾವು ಸಾಫ್ಟಾಗಿ ಕಲಿಸ್ಕೋಬೇಕು, ಜಾಸ್ತಿ ಮಿದಿಯೋದೆಲ್ಲ ಬೇಡ. ನೀರು ನೋಡಿ ಹಾಕ್ಕೊಳ್ಳಿ ಕರೆಕ್ಟಾಗಿ. ಒಂದೇ ಸಾರಿ ನೀರು ಹಾಕ್ಕೊಂಡ್ರೆ ಜಾಸ್ತಿ ಆಗೋಗುತ್ತೆ. ಅದು ನೀರು ನೋಡಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಆದಷ್ಟು ಇದು ಸ್ವಲ್ಪ ಸಾಫ್ಟಾಗಿರಬೇಕು. ನಾವು ಗಟ್ಟಿ ಮಾಡಿಬಿಟ್ರೆ ಅದು ಕ್ಲೀನಾಗಿ ಉಂಡೆ ಮಾಡೋಕ್ಕಾಗಲ್ಲ, ಆಮೇಲೆ ಅದು ಒಳಗಡೆ ಕ್ಲೀನಾಗಿ ಬೇಯೋದು ಇಲ್ಲ. ಆದಷ್ಟು ಸಾಫ್ಟಾಗಿ ಇದು ಮಾಡಿಕೊಂಡು ಒಂದು 5 ಮಿನಿಟ್ಸ್ ಅದನ್ನು ಪ್ಲೇಟ್ ಮುಚ್ಚು ಸೈಡಿಗೆ ಇಟ್ಕೊಳ್ಳಿ. ಇಲ್ಲಿ ನಾನು ಸಕ್ಕರೆ ಪಾಕ ಮಾಡ್ಕೊತಾ ಇದ್ದೀನಿ. ಒಂದು ಸಕ್ಕರೆಗೆ ಒಂದು ನೀರು ಹಾಕ್ಕೋಬೇಕು ಕರೆಕ್ಟಾಗಿ. ನೀವು ಎಷ್ಟು ಮಾಡ್ತಾಯಿದ್ದೀರಾ ನೋಡಿಕೊಂಡು ಅದು ಕರೆಕ್ಟಾಗಿ ನೀವು ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಅದು ಕರಗ್ತಾ ಬಂದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕೇಸರಿನೂ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಕಲರ್ಗೆ ಅಂತ. ನೀವು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಏನು ಬೇಡ. ಸಕ್ಕರೆ ಒಂದು 5 ನಿಮಿಷ ಚೆನ್ನಾಗಿ ಈ ರೀತಿ ಕುದಿಬೇಕದು. ಸಕ್ಕರೆ ಕುದು ಒಂದು ಸ್ವಲ್ಪ ಲೈಟಾಗಿ, ಅದು ಪಾಕ ಎಲ್ಲ ಬರೋದೇನು ಬೇಡ, ಸ್ವಲ್ಪ ಗಟ್ಟಿ ಆದರೆ ಸಾಕು, ಚೆನ್ನಾಗಿರುತ್ತೆ. ಇವಾಗ ಉಂಡೆ ಮಾಡ್ಕೊಳೋದಕ್ಕೆ ಒಂದು ಸ್ವಲ್ಪ ನಾನು ಹಿಟ್ಟು ತೊಗೊಂಡು ಈ ರೀತಿ ಕ್ಲೀನಾಗಿ ರೋಲ್ ಮಾಡ್ಕೊತಾ ಇದ್ದೀನಿ. ರೋಲ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೊಂಡು ಇದರಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಇಡ್ತಾಯಿದ್ದೀನಿ. ಆಪ್ಷನಲ್ಲು, ಇಟ್ಟರೆ ಚೆನ್ನಾಗಿರುತ್ತೆ. ಒಂದು ಸರಿ ಇಟ್ಟು ನೋಡಿ ಟ್ರೈ ಮಾಡಿ. ಈ ರೀತಿ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಸೆಂಟ್ರಲ್ಲಿ. 1-2 ಗೋಡಂಬಿ ಹಾಕ್ಕೊಂಡು 1-2 ಎಲೆಯಷ್ಟು ಸ್ಯಾಫ್ರಾನ್ ಹಾಕ್ಕೊತಾ ಇದ್ದೀನಿ. ಕೇಸರಿ ಬರುತ್ತಲ್ಲ ಅದು ಹಾಕಿ ಕ್ಲೀನಾಗಿ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ನಾವು ಕ್ಲೋಸ್ ಮಾಡ್ಕೊಳೋದು ಇಂಪಾರ್ಟೆಂಟ್. ಇದಕ್ಕೆ ಕ್ಲೀನಾಗಿ ಕ್ಲೋಸ್ ಮಾಡಿಕೊಂಡು ಅದನ್ನು ನಾವು ಕ್ಲೀನಾಗಿ ಉಂಡೆ ಮಾಡ್ಕೋಬೇಕು. ಅದು ಬಿರುಕೆಲ್ಲ ಇರಬಾರ್ದು, ಎಲ್ಲೂ ಕ್ರ್ಯಾಕ್ಸ್ ಇದ್ದಂಗೆ ಕ್ಲೀನಾಗಿ ಈ ರೀತಿ ಉಂಡೆ ಮಾಡ್ಕೋಬೇಕು. ಮೈನ್ ನಾವು ಉಂಡೆ ಮಾಡ್ಕೊಳೋದ್ರಿಂದನೇ ಜಾಮೂನ್ ಚೆನ್ನಾಗಿ ಬರೋದು. ನಾವು ಕ್ರ್ಯಾಕ್ಸ್ ಎಲ್ಲ ಇದ್ದರೆ ಅದರಲ್ಲಿ ಕ್ಲೀನಾಗಿ ಬರೋಲ್ಲ. ಎಣ್ಣೆಗೆ ಹಾಕಿದ ತಕ್ಷಣ ಅದು ಫುಲ್ ಓಪನ್ ಆಗೋಗುತ್ತೆ. ಉಂಡೆ ಕ್ಲೀನಿಗೆ ಈ ರೀತಿ ಮಾಡಿಕೊಂಡು ಅದನ್ನು ನಾವು ಕ್ಲೀನಾಗಿ ಒಂದು ಸೈಡಲ್ಲಿ ಇಟ್ಕೋಬೇಕು. ಅದು ಉಂಡೆನೂ ಸ್ವಲ್ಪ ಅದು ಒಣಗಬಾರ್ದು, ಅದು ಕ್ಲೀನಾಗಿ ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ಳಿ. ಈ ರೀತಿ ಕ್ಲೀನಾಗಿ ಶೇಪ್ ಬರಬೇಕು. ಈಗ ಎಲ್ಲದನ್ನು ಮಾಡಿಕೊಂಡು ಇವಾಗ ನಾವು ಇದನ್ನು ಎಣ್ಣೆಲಿ ಹಾಕ್ಕೊಳ್ಳೋಣ. ಜಾಮೂನ್ ಮಾಡಬೇಕಾದ್ರೆ ಎಣ್ಣೆ ಸ್ವಲ್ಪ ಹಾಕ್ಕೋಬೇಡಿ, ಎಣ್ಣೆ ಆದಷ್ಟು ಜಾಸ್ತಿನೇ ಇರಲಿ. ನಾವೀಗ ಉಂಡೆ ಹಾಕಿದ ತಕ್ಷಣ ಅದು ಕ್ಲೀನಾಗಿ ಮೇಲೆ ಬರಬೇಕು, ಅಷ್ಟು ಎಣ್ಣೆ ಇರಲಿ ಅದರಲ್ಲಿ. ಈ ರೀತಿ ಹಾಕ್ಕೊಂಡು ಹಾಕಿದ ತಕ್ಷಣ ಅದನ್ನು ನಾವು ಮಿಕ್ಸ್ ಮಾಡಬಾರ್ದು. ಒಂದು 30 ಸೆಕೆಂಡ್ಸ್ ಹಾಗೆ ಬಿಟ್ಟು ಅದು ಸ್ವಲ್ಪ ಅದೆಲ್ಲ ಕ್ಲೀನಾಗಿ ಮೇಲೆ ಬರುತ್ತಲ್ಲ, ಬಂದಮೇಲೆ ಈಗ ನಾವು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ನಾವು ಮಿಕ್ಸ್ ಮಾಡಿ ಅದನ್ನು ಕ್ಲೀನಾಗಿ ಬೇಯಿಸ್ಕೋಬೇಕು. ಸುತ್ತು ಸ್ಟವ್ ಫುಲ್ ಮೀಡಿಯಮ್ ಆಗಿರಬೇಕು. ಅದು ಸ್ಟವ್ ಜಾಸ್ತಿ ಇಟ್ಟರೆ ಹೊರಗಡೆ ಮಾತ್ರ ಕೆಂಪಗಾಗುತ್ತೆ, ಒಳಗಡೆ ಏನೂ ಬೆಂದಿರಲ್ಲ. ಅದು ಕ್ಲೀನಾಗಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಕ್ಲೀನಾಗಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು ಅವಾಗವಾಗ. ಆಗಿದೆ ಇದೀಗ ಕ್ಲೀನಾಗಿ ಈ ರೀತಿ ಕಲರ್ ಬಂದಮೇಲೆ ಇದನ್ನು ನಾವು ಕ್ಲೀನಾಗಿ ಈ ರೀತಿ ತಕ್ಕೊಂಡು ಪಾಕದಲ್ಲಿ ಹಾಕ್ಕೋಬೇಕು. ತೆಗೆದು ಪಾಕ ಆದಷ್ಟು ಬಿಸಿ ಇರಬೇಕು. ಪಾಕ ತಣ್ಣಗಾದರೆ ಕ್ಲೀನಾಗಿ ಎಳ್ಕೊಳೋದಿಲ್ಲ. ಪಾಕ ಬಿಸಿ ಇದ್ದಾಗ ಹಾಕಿದ್ರೆ ಗುಲಾಬ್ ಜಾಮೂನ್ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಫಸ್ಟ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ.